ಸ್ನೇಹಿತರೆ, VNR ಸಿಗ್ಜಿ ಕ್ಲಾಸ್ ಆಗುತ್ತಾ ಏನಪ್ಪ ಅಂತಂದರೆ VNR ಸಿಗ್ಜಿ ಕ್ಲಾಸ್ ಆಗುತ್ತಾ. ಈಗ ಟೈಮು ಒಂದು 2 o'clock ಆಗಿದೆ ಸ್ನೇಹಿತರೆ, 2:20 ಅನಿಸುತ್ತೆ. ನೋಡಿ ಸ್ನೇಹಿತರೆ, ಈಗ PC ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಆಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಅಂದರೆ ಈ KA ಕಾನ್ಸ್ಟೇಬಲ್ ಏನಪ್ಪ ಅಂದರೆ ಎಕ್ಸಾಮ್ ನಡೆಸ್ತಿಲ್ಲ ಸ್ನೇಹಿತರೆ. ಈ KA ಏನಪ್ಪ ಅಂದರೆ KAದವರು KAದಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಟೋಟಲು 13 ಕ್ವಶನ್ ಪೇಪರ್ ಇದೆ ಸ್ನೇಹಿತರೆ. ಏನಪ್ಪ ಅಂದರೆ ನಿಮಗೆ 13 ಕ್ವಶನ್ ಪೇಪರ್ ಇದೆ. ಈ 13 ಕ್ವಶನ್ ಪೇಪರಲ್ಲಿ ನೀವು ಟೋಟಲ್ ಎಲ್ಲ ಕ್ವಶನ್ ಪೇಪರು ಒಂದು ಸಾರಿ ಅನಲೈಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅನಲೈಸ್ ಮಾಡಿಬಿಟ್ಟು ಅದರಲ್ಲಿ ಮುಖ್ಯವಾಗಿ ನೀವು ಫೋಕಸ್ ಮಾಡಬೇಕಾಗಿರೋದು ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರು. ನೋಡಿ ಸ್ನೇಹಿತರೆ, ಮೆಂಟಲ್ ಎಬಿಲಿಟಿ ಏನಪ್ಪ ಅಂದರೆ ಮುಖ್ಯವಾಗಿ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರು ಮತ್ತು ಹಿಸ್ಟ್ರಿ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಈ 3 ಕವರ್ ಮಾಡಿದರೆ ಒಂದು 45 ಮಾರ್ಕ್ಸು ಪಕ್ಕ ನಿಮ್ಮ ಜಾಬಲ್ಲಿ ಇರುತ್ತೆ ಸ್ನೇಹಿತರೆ. ಮೆಂಟಲ್ ಎಬಿಲಿಟಿ ತುಂಬ ವರ್ಕ್ ಮಾಡಿ. ಕರೆಂಟ್ ಅಫೇರು ಮೋಸ್ಟ್ಲಿ ವಿಜೇತ ಓದಬೇಕು ಅನ್ಸುತ್ತೆ ಸ್ನೇಹಿತರೆ. ವಿಜೇತ ಓದಿದರೆ ನಿಮಗೆ ಆಲ್ಮೋಸ್ಟ್ ಏನಪ್ಪ ಅಂದರೆ ಕವರ್ ಆಗುತ್ತೆ. ವಿಜೇತ ಸ್ಪರ್ಧಾ ಏನಪ್ಪ ಅಂದರೆ ಸ್ಪರ್ಧಾ ವಿಜೇತ. ಇನ್ನೊಂದು ಏನಪ್ಪ ಅಂದರೆ ಈ ಪ್ರಣತಿದೊಂದು ಬುಕ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಪ್ರಣತಿ ನಾಳೆ ತೋರಿಸ್ತೀನಿ ನಿಮ್ಮ ಬುಕ್ ಯಾವ ಥರ ಇದೆ ಅಂತ. ಪ್ರಣತಿ ಅಕಾಡೆಮಿ ಅಂತ ಇದೆ ಸ್ನೇಹಿತರೆ. ಇಲ್ಲಪ್ಪ ಅಂದರೆ ಈ ಪ್ರಣತಿ ಅಕಾಡೆಮಿ ತುಂಬ ಫೇಮಸ್ ಇದೆ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂದರೆ KAದೇನಪ್ಪ ಸಂಬಂಧಪಟ್ಟಂಗೆ ಟೋಟಲಿ ಇಲ್ಲಿವರೆಗೂ 2023ಇಂದ 2000 ಏನಪ್ಪ ಅಂದರೆ ಇಲ್ಲಿವರೆಗೂ ಏನಪ್ಪ ಅಂದರೆ ಕ್ವಶನ್ ಪೇಪರ್ ಏನಪ್ಪ ಅಂದರೆ ತುಂಬ ನೀಟಾಗಿ ಅನಲೈಸ್ ಮಾಡಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಏನಪ್ಪ ಅಂದರೆ ಒಂದ್ಸರಿ ಬುಕ್ ತೊಗೊಂಡು ನೀವು ಓದಿ, ಒಂದು ಬೇರೆ ಯಾರ ಹತ್ರ ಓದ್ತಾ ಇರ್ತಾರಲ್ಲ ಇಸ್ಕೊಂಡು ನೋಡಿ, ಅಲ್ಲಿ ನಿಮಗೆ ಒಂಚೂರು ಗೊತ್ತಾಗುತ್ತೆ. ಯಾಕಪ್ಪ ಅಂತಂದರೆ ಈ ಬುಕ್ ಓದಬೇಕಾ ಬೇಡ ಅಂತ ಗೊತ್ತಾಗುತ್ತೆ. ಅದರಿಂದ ಏನಪ್ಪ ಅಂತಂದರೆ ನೀವು ನೀಟಾಗಿ ಒಂದು ಕಡೆಯಿಂದ ಕ್ವಶನ್ ಪೇಪರ್ ನೋಡ್ಕೊಂಡು ಹೋಗ್ಬೋದು. ಯಾವ ಥರ ಓದಬೇಕು ಅನ್ನೋದು ಹೇಳ್ತೀನಿ ಸ್ನೇಹಿತರೆ. ನೋಡಿ, KA ಕ್ವಶನ್ ಪೇಪರಲ್ಲಿ ಮುಖ್ಯವಾಗಿ ಒಂದು ಸಬ್ಜೆಕ್ಟ್ ತೊಗೊಳ್ಳಿ, ಯಾವುದೋ ಒಂದು. ಈಗ ಸೈನ್ಸ್ ತೊಗೊಳ್ಳಿ. ಈ ಸೈನ್ಸ್ ತೊಗೊಂಡು ಏನಪ್ಪ ಅಂದರೆ ಸೈನ್ಸಲ್ಲಿ ಪೂರ್ತಿ ಸೈನ್ಸ್ ಒಂದೇ ಓದ್ಕೊಂಡೋಗಿ, ಒಂದು ಕಡೆಯಿಂದ ಓದ್ಕೊಂಡೋಗಿ ಅದರಲ್ಲಿ ಸ್ವಲ್ಪ ಟಫ್ ಇರೋದು ಬರುತ್ತೆ ಅಂತ ನೆನಪಲ್ಲಿ ಇಟ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂಥದ್ದೇನಪ್ಪ ಅಂದರೆ ನೀವು ಸಪ್ರೇಟ್ ಮಾಡ್ಕೊಳ್ಳಿ, PDF ಫಾರ್ಮು ಸಪ್ರೇಟ್ ಮಾಡಿಕೊಂಡು ಅದನ್ನು ರಟ್ಟೊಡೀರಿ. ಅದರಿಂದ ಏನಪ್ಪ ಅಂದರೆ ರಿಪಿಟೇಷನ್ ಕ್ವಶನ್ಸು ನಿಮಗೆ ಜಾಸ್ತಿ ಸಿಗೋ ಚಾನ್ಸಸ್ ಇದೆ ಸ್ನೇಹಿತರೆ. ಉದಾಹರಣೆ, ನಾನು ಕೆಲವೊಂದು ಸೈನ್ಸ್ ಕ್ವಶನ್ಗಳು ತೋರಿಸ್ತೀನಿ ಯಾವುದಾದ್ರೂ ಕೇಳಿದ್ರೆ ಅಂತ. ಅಂದರೆ ಪದೇ ರಿಪಿಟೇಷನ್ ಆಗ್ತಾ ಇರುತ್ತೆ. ಉದಾಹರಣೆ ನೋಡಿ, ಸೈನ್ಸಲ್ಲಿ ಮುಖ್ಯವಾಗಿ ಈ ರೋಗಗಳ ಬಗ್ಗೆ ಕೇಳಿದ್ದಾರೆ. ಪದೇ ಈ ರೋಗಗಳ ಬಗ್ಗೆ ಕೇಳ್ತಾ ಇರ್ತಾರೆ. 1-2 ಕ್ವಶನ್ ಇರುತ್ತೆ. ನೀರು, ವಾಟರ್ ಬಗ್ಗೆ ಏನಪ್ಪ ಅಂದರೆ ಒಂದು ಕ್ವಶನ್ ಇರುತ್ತೆ ಸ್ನೇಹಿತರೆ. ಮತ್ತು ವಾಹಕಗಳು ಏನಪ್ಪ ಅಂದರೆ ವಾಹಕಗಳು, ತಂತಿಗಳ ಬಗ್ಗೆ ಕೇಳ್ತಿರ್ತಂತೆ, ಫ್ಯೂಸ್ಗಳ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಏನಪ್ಪ ಕೇಳಿದ್ದಾರೆ ಅಂತಂದರೆ ಸಾಮರ್ಥ್ಯ, ವ್ಯಾಟು, ಅದೊಂದು ಕ್ವಶನ್ ಇದೆ ಸ್ನೇಹಿತರೆ. ಇದು ಕೇಳಿದ್ದಾರೆ. ತಿರ್ಗೇನಪ್ಪ ಅಂದರೆ ಈ ತಾರ್ಕಿಕ ಕ್ವಶನ್ಗಳನ್ನು ಬರ್ತವೆ ಸ್ನೇಹಿತರೆ. ಯಾವ ಗೊತ್ತಾ? ಈ ತಾರ್ಕಿಕ ಕ್ವಶನ್ ಅಂದರೆ ಈ ನ್ಯೂಟನ್ ಬಗ್ಗೆ, ಅದು ಈ ಜಡತ್ವ ನಿಯಮ ಏನಪ್ಪ ಅಂದರೆ ಈ ಜಡತ್ವ ನಿಯಮ ನ್ಯೂಟನ್ದು. ಮತ್ತು ಬಲೂನ್ ಬಗ್ಗೆ ಕೇಳ್ತಾರೆ. ಬರ್ಲಿನ್ ತತ್ವಗಳು ಅಂದರೆ ನಿಯಮಗಳ ಬಗ್ಗೆ ಒಂದು ಕ್ವಶನ್ ಇದೆ ಸ್ನೇಹಿತರೆ. ಈ ಬರ್ನೌಲಿಯನ್ ನಿಯಮ ಏನಪ್ಪ ಅಂದರೆ ಮತ್ತು ಅಭಾವ ತತ್ವ. ತಿರುಗೇನಪ್ಪ ಅಂದರೆ ಕೆಪ್ಲರ್ ನಿಯಮಗಳು, ಈ ಥರ ಕೇಳಿದರೆ ಸ್ನೇಹಿತರೆ. ಸೈನ್ಸಲ್ಲಿ ಏನಪ್ಪ ಅಂದರೆ ಈ ಸಂಧಿಪದಿ ಮಾನವ ದೇಹದಲ್ಲಿ ಗ್ರಂಥಿಗಳು ಬಗ್ಗೆ ಕ್ವಶನ್ ಆಗಿದೆ. ಈ ಹಾರ್ಮೋನ್ಸ್ ಒಳಗೆ ಆಗಿದೆ. ಹಾರ್ಮೋನ್ಸ್
ಇವೇನಪ್ಪ ಅಂದರೆ ಪದೇ ಪದೇ ಕ್ವಶನ್ಗಳು ಕೇಳ್ತಾನೇ ಇರ್ತದೆ, ರಿಪಿಟೇಷನ್ ಆಗ್ತಾನೇ ಇರುತ್ತೆ. ಅಂಥದ್ದು ನೀವು ಫೋಕಸ್ ಮಾಡಿ ರಟ್ಟೊಡೆದ್ರೆ ಏನಪ್ಪ ಅಂತಂದರೆ ನಿಮಗೆ ತುಂಬ ಚಾನ್ಸಸ್ ಇದೆ ಎಕ್ಸಾಮಲ್ಲಿ ಅದೇ ಕ್ವಶನ್ ಬರೋಕ್ಕೆ. ವಿಟಮಿನ್ಸ್ ಬಗ್ಗೆ ತುಂಬ ಕೇಳಿದಾರೆ ಸ್ನೇಹಿತರೆ, ಪದೇ ಪದೇ ವಿಟಮಿನ್ಸ್ ಬಗ್ಗೆನೂ ಕ್ವಶನ್ಸ್ ಬರ್ತಾಯಿದೆ. ಉದಾಹರಣೆ ನೀವು ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ನಾನು ಯಾಕೆ ಹೇಳ್ತಾಯಿದ್ದೀನಿ ಅಂತಂದರೆ ನಾನು ತುಂಬ ಕಷ್ಟಪಟ್ಟು ಬಂದಿದ್ದೀನಿ ಸ್ನೇಹಿತರೆ ಓದೋಕ್ಕೆ. ಜಾಬ್ ತೊಗೊಂಡಿದ್ದೀನಿ. ಬಡ ಏನಪ್ಪ ಹಳ್ಳಿ ಕಡೆ ಜನರು ತುಂಬ ಕಷ್ಟಪಟ್ಟು ಬೆಂಗಳೂರು ಬಂದಿರ್ತಾರೆ, ಎಲ್ಲೋ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡಿಕೊಂಡು ಏನಪ್ಪ ಅಂದರೆ ಜೀವನ ನಡೆಸ್ತಾ ಇರ್ತಾರೆ. ಒಂದು ಜಾಬನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ ಫ್ಯಾಮ್ಲಿ ನೋಡ್ಕೊಳ್ಳೋಕ್ಕೆ. ಅದಕ್ಕೆ ನಾನು ಏನಪ್ಪ ಅಂದರೆ ಎಲ್ಲರೂ ಚೆನ್ನಾಗಿ ಓದಬೇಕು ಅನ್ನೋ ಉದ್ದೇಶ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಂಚೂರು ಟೈಮ್ ವೇಸ್ಟ್ ಮಾಡೋಕ್ಕೋಗ್ಬಿಡಿ, ನೀಟಾಗಿ ಓದಿ. ಯಾಕಂದರೆ ಒಂದೊಂದು ನಿಮಿಷವೂ ಭಾಳ ಇಂಪಾರ್ಟೆಂಟು. ಕರೆಂಟ್ ಅಫೇರ್ ಏನಪ್ಪ ಅಂದರೆ ಜಾಸ್ತಿ ಓದಿ. ಕರೆಂಟ್ ಅಫೇರ್ ಜಾಸ್ತಿ ಓದಂಗೆ ನಿಮಗೆ 20-25 ಮಾರ್ಕ್ಸ್ ಬರುತ್ತೆ. ಮೆಂಟಲ್ ಎಬಿಲಿಟಿನೂ ಜಾಸ್ತಿ ಓದಿ. ನೆಕ್ಸ್ಟ್ ನೋಡಿ ಸೈನ್ಸ್ ಕ್ವಶನ್ಸ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ, ಕೆಲವೊಂದು ಇಂಪಾರ್ಟೆಂಟ್ ಆವಾಗ ಹೇಳ್ತಾ ಇರ್ತೀನಿ. ನೋಡಿ, ನಿಯಮಗಳಲ್ಲಿ ಕಬ್ಬಿಣ, ಉಕ್ಕು ಮತ್ತು ಸ್ಫಟಿಕೀಕರಣ, ಈ ಗ್ಯಾಲೋಜನ್, ಸ್ಟೇನ್ಲೆಸ್ ಸ್ಟೀಲು ಈ ಥರ ಏನಪ್ಪ ಅಂದರೆ ಕೇಳಿದ್ದಾರೆ. ಚಲೋ ಪುಡಿ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ ಇದ್ರ ಬಗ್ಗೆ ಒಂದು ಕ್ವಶನ್ ಇದೆ ನೋಡಿ. ಅಂದರೆ ಯಾವ್ದು ಸರಿ ಅಂತ ಕೇಳಿದಾರೆ ಸ್ನೇಹಿತರೆ. ಇದರಲ್ಲಿ ಯಾವುದು ಸರಿ ಅಂತಂದರೆ ಅಡುಗೆ ಸೋಡಾ, ಎಣ್ಣೆ OH ಸರಿಯಾಗಿದೆ. ಇದೇನಪ್ಪ ಅಂದರೆ ಸ್ವಲ್ಪ ರಾಂಗ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಅದೇನಪ್ಪ ಅಂದರೆ ಕೆಳಗಡೆ ಇರುತ್ತೆ, ಇಲ್ಲಿ ನೋಡ್ಕೊಳ್ಳಿ. ಅಡುಗೆ ಸೋಡಾ NaHO3 ಇದು ಅಡುಗೆ ಸೋಡಾ, Na2CO3. ಸ್ಟೇನ್ಲೆಸ್ ಸ್ಟೀಲ್ ಏನೇನು ಬೆರಕೆ ಮಾಡಿದ್ದಾರೆ ಕೇಳಿದ್ದಾರೆ ನೋಡಿ. ಏಕದಳ ಧಾನ್ಯ, ದ್ವಿದಳ ಧಾನ್ಯಗಳ ಬಗ್ಗೆ ಕೇಳಿದ್ದಾರೆ. ಏನಪ್ಪ ಅಂದರೆ ಗೋಧಿ, ದ್ವಿದಳ ಧಾನ್ಯಗಳ ಬಗ್ಗೆ ಕೇಳಿದ್ದಾರೆ. ಅದೇ ಸಂಧಿ ಪದಗಳ ಬಗ್ಗೆ ಕೇಳಿದ್ದಾರೆ ನೋಡಿ ಸ್ನೇಹಿತರೆ. ಇದು ಪದೇ ಪದೇ ರಿಪಿಟೇಷನ್ ಆಗಿದೆ. ವಾಟ್ರ್ ಬಗ್ಗೆ ಏನಪ್ಪ ಅಂದರೆ ನಿಮಗೆ ಕ್ವಶನ್ ಬಂದಿದೆ. ಪದೇ ಪದೇ ಇದನ್ನು ಕೇಳ್ತಾ ಇರ್ತಾರೆ. ವಾಟ್ರ್ ಬಗ್ಗೆ ಬದಲಾಯಿಸಿ ಕೇಳ್ತಾರೆ ಸ್ನೇಹಿತರೆ. ಗುರುತ್ವಾಕರ್ಷಣ ನಿಯಮ, ನ್ಯೂಟನ್ ನಿಯಮಗಳ ಬಗ್ಗೆ ಅಂತೂ ಏನೋ ಒಂದು ಕ್ವಶನ್ ಕೇಳ್ತಾ ಇರ್ತಾನೆ. ಪ್ರಾಣಿಗಳು ಬಂದುಬಿಟ್ಟು ಏನಪ್ಪ ಸರಸೃಪ. ಮತ್ತು ಎರಡನೇ ಕ್ವಶನ್ ಬಂದಿದೆ ನೋಡಿ ಸ್ನೇಹಿತರೆ, ರಿಪಿಟೇಷನ್ ಆಗಿದೆ. ಎರಡನೇ ಸಾರಿ ರಿಪಿಟೇಷನ್ ಆಗಿದೆ. ಸಸ್ಯಗಳ ಬಗ್ಗೆ ಎಲ್ಲೆಲ್ಲಿ ಬೆಳ್ಕೊತವೆ ಅಂತ ಕೇಳಿದ್ದಾರೆ. ರೋಗಗಳ ಬಗ್ಗೆ ಇಲ್ಲೊಂದು ಕ್ವಶನ್ ಇದೆ. ರೋಗಗಳ ಬಗ್ಗೆ ಇಲ್ಲೇ ಕೇಳಿದ್ದಾರೆ. ವಿಟಮಿನ್ಗಳ ಬಗ್ಗೆ ಕೇಳಿದ್ದಾರೆ ನೋಡಿ ಸ್ನೇಹಿತರೆ. ನಾನು ಹೇಳ್ದಲ್ಲ, ವಿಟಮಿನ್ ಬಗ್ಗೆ ಕೇಳಿದ್ದಾರೆ. ಮತ್ತು ನೀರು, ವಾಟ್ರ್ ಬಗ್ಗೆ ಕ್ವಶನ್ ಬಂದಿದೆ. ಕಣ್ಣಿನ ಬಗ್ಗೆ ಕೇಳಿದ್ದಾರೆ. ಪದೇ ಪದೇ ಇದನ್ನು ರಿಪಿಟೇಷನ್ ಆಗಿದೆ. ಸಮೀಪ ದೃಷ್ಟಿ, ಪೀನ ಮಸೂರ ಬಗ್ಗೆ ಕೇಳಿದ್ದಾರೆ ಸ್ನೇಹಿತರೆ. ನೋಡಿ, ಹಾರ್ಮೋನ್ಗಳ ಬಗ್ಗೆ ಕೇಳಿದ್ದಾರೆ. ಹಾರ್ಮೋನ್ಸ್ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಕಲೀಲೆಗಳು ಇದು ಹಾರ್ಮೋನ್ ಬಗ್ಗೆ ಇದೆ ಸ್ನೇಹಿತರೆ. ಪಿಟ್ಯೂಟರಿ ಗ್ರಂಥಿ, ಹ್ಯೂಮನ್ ಬಾಡಿಯಲ್ಲಿ ಏನಪ್ಪ ಅಂದರೆ ಗ್ರಂಥಿಗಳ ಬಗ್ಗೆ ಏನಪ್ಪ ಅಂದರೆ ತುಂಬ ಕ್ವಶನ್ಸ್ ಕೇಳ್ತಾರೆ ಸ್ನೇಹಿತರೆ. ನೋಡಿ, ನೀವು ವಾಟ್ರಲ್ಲಿ ಏನಪ್ಪ ಅಂದರೆ ಝೈಲ ಮತ್ತು ಪೋಯಮ್ ಬಗ್ಗೆನೂ ಕೇಳಿದ್ದಾರೆ. ಪೀನ ಮತ್ತು ನಿಮ್ನ ದರ್ಪಣ ಮತ್ತು ಎರಡನೇ ಸಾರಿ ಬಂದಿದೆ ನೋಡಿ ಸ್ನೇಹಿತರೆ. ವಾಹಕಗಳು ನೋಡಿ, ನಾನು ಹೇಳ್ದಲ್ಲ, ವಾಹಕಗಳ ಬಗ್ಗೆ ಒಂದು ಕ್ವಶನ್ ಆಗಿದೆ. ವಿದ್ಯುತ್ ರೋಧತೆ ಯಾವುದರಲ್ಲಿ ಹೆಚ್ಚಾಗಿರುತ್ತದೆ? ಅವಾಹಗಳಲ್ಲಿ. ಇದು ಕ್ವಶನ್ ಪದೇ ಪದೇ ರಿಪಿಟೇಷನ್ ಆಗ್ತಾ ಇರ್ತದೆ ಸ್ನೇಹಿತರೆ. ಇವು ವಿದ್ಯುತ್ ಶಕ್ತಿ, ಯಾವ ಏಕಮಾನ, ಬ್ಯಾಟು ಮತ್ತು ಕಿಲೋ ಬ್ಯಾಟುಗಳ ಬಗ್ಗೆ ಕೇಳ್ತಾ ಇರ್ತಾರೆ. ವಿದ್ಯುತ್ ಸಂಖ್ಯೆ ಏನಪ್ಪ ಅಂದರೆ ಬಣ್ಣಗಳ ಬಗ್ಗೆ ಒಂದು ಕ್ವಶನ್ ಇರ್ತದೆ. ಬಣ್ಣಗಳ ಬಗ್ಗೆ ಕೇಳಿದ್ದಾರೆ.
ಹಸಿರುಮನೆ ಪರಿಣಾಮ ಏನಪ್ಪ ಅಂದರೆ ಆಮ್ಲ ಮಳೆ ಹಸಿರುಮನೆ ಪರಿಣಾಮ ಬಗ್ಗೆ ಏನಪ್ಪ ಅಂದರೆ ಕೇಳ್ತಾರೆ ಸ್ನೇಹಿತರೆ. ವಾಟರ್ ಇದು ನೀರು ಬಗ್ಗೆ ಕೇಳಿದಾರೆ ನೋಡಿ ಸ್ನೇಹಿತರೆ, ನೀರು ಬಗ್ಗೆ ಮತ್ತು ವಾಟ್ರ್ ಬಗ್ಗೆ ಕೇಳ್ತಾರೆ. ನಾನು ಹೇಳೋದು ಏನಪ್ಪ ಅಂದರೆ ನಿಮಗೆ ನೋಡಿ, ನೀವು ನೀರು ತಿರ್ಗಾ ರೋಗಗಳು ಗ್ರಂಥಿಗಳು ಹಾರ್ಮೋನ್ಗಳು ಮಸೂರಗಳು ಹ್ಯೂಮನ್ ಬಾಡಿ ಮಾನವ ದೇಹ ವಾಹಕಗಳು ಇಷ್ಟೇನಪ್ಪ ಅಂದರೆ ಸೈನ್ಸ್ ಬಗ್ಗೆ ನೋಡ್ತಾ ಇರೋ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ನಾನು ಹಿಸ್ಟ್ರಿ ಬಗ್ಗೆ ಹೇಳ್ತೀನಿ ಯಾವ ಥರ ಓದಬೇಕು ಅಂತ. ಇದು ಸೈನ್ಸ್ ಸಾಕು. ಇಷ್ಟೆಲ್ಲ ಚಾಪ್ಟ್ರು ನೀಟಾಗಿ ನೋಡಿಕೊಂಡು ರಟ್ಟು ಹೊಡಿದ್ರೆ ಸ್ನೇಹಿತರೆ, ಕೆಲವೊಂದು ರಟ್ಟು ಹೊಡಿದ್ರೆ ಮಾತ್ರ ನಿಮಗೆ ಏನಪ್ಪ ಅಂದರೆ ಅಭ್ಯಾಸ ಆಗುತ್ತೆ.